ಭವಿಷ್ಯದಲ್ಲಿ ಭಾರತವನ್ನ ಎದುರಿಸುವ ತಾಕತ್ತು ತಮಗೂ ಇಲ್ಲ ಅಂತ ಚೈನಾಕ್ಕೂ ಗೊತ್ತು, ಅಮೆರಿಕಕ್ಕೂ ಗೊತ್ತು. ಬಂಕರ್ ಬಸ್ಟರ್ ನಂತ ಒಂದೇ ಒಂದು ಉದಾಹರಣೆ ಸಾಕು, ಭಾರತ ಇವತ್ತು ಆತ್ಮನಿರ್ಭರ ಭಾರತದಲ್ಲಿ ಎಂತ ಶಕ್ತಿಯನ್ನ ಹೊಂದಿದೆ ಅಂತ. ಅವ್ರದ್ದು ಬಂಕರ್ ಬಸ್ಟರ್ 60 ಮೀಟರ್ ಆದ್ರೆ ನಮ್ದು 100 ಮೀಟರ್. ಅದಕ್ಕಿಂತ B2 ಬಾಂಬರ್ಸ್ಗೆ ಎದುರಾಗಿ ನಮ್ಮಲ್ಲಿ ಶಸ್ತ್ರಾಸ್ತ್ರಗಳು ತಯಾರಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತ ಏನು ಬಲಿಷ್ಠವಾಗಿ ನಾಗಾಲೋಟದಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಆರ್ಥಿಕವಾಗಿ ಪಾಶ್ಚಾತ್ಯ ಹಿರಿಯಣ್ಣಂದಿರು ಅಂತ ಹೇಳಿಕೊಳ್ಳುವಂತ ದೇಶಗಳು ಹಿಂಜರಿತವನ್ನ ಕಂಡ್ರೆ ನಾವು 4ನೇ ಸ್ಥಾನಕ್ಕೆ ಜಂಪ್ ಆಗಿ ಕೂತಿದ್ದೇವೆ. 3ನೇ ಸ್ಥಾನಕ್ಕೆ ಇನ್ನು 2 ತಿಂಗಳಲ್ಲಿ ಬರುವ ಎಲ್ಲಾ ಲಕ್ಷಣಗಳನ್ನು ವಿಶ್ವದ ಮುಂದೆ ಇಡ್ತಾ ಇದ್ದೇವೆ. ಪ್ರತಿ ಒಂದು ದಿಕ್ಕಿನಲ್ಲಿ ಭಾರತ ಇಂಚು ಅಭಿವೃದ್ಧಿಯನ್ನ ದಾಖಲಿಸ್ತಾ ಇದೆ. ಪಾಕಿಸ್ತಾನದ ಮಗ್ಗುಲನ್ನ ಮುರಿದಿದೆ. ಇಂತಹ ಪರಿಸ್ಥಿತಿಯಲ್ಲೂ ನೆರೆ ಹಾವಳಿ ಒಂದು ಕಡೆ, ಕಳೆದ ವಾರ ಭೀಕರ ಬರ, ತುತ್ತು ಅನ್ನಕ್ಕೂ ಗತಿ ಇಲ್ಲ, ಹುಟ್ಟು ನೀರಿಗೆ ಗತಿ ಇಲ್ಲ. ಆದ್ರೂ ಈ ದರಿದ್ರ ಪಾಕಿಸ್ತಾನಕ್ಕೆ ಒಂದು ಕಡೆ ಅಮೆರಿಕ ಇದೆ, ಒಂದು ಕಡೆ ಚೈನಾ ಇದೆ ಅಂತ ನಮ್ಮ ಭಾರತದ ಮೇಲೆ ಎರಗಿ ಬರುವಂತ ಹುಚ್ಚು ಸಾಹಸವನ್ನ ಮುಂದುವರಿಸಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಭಾನುವಾರ ದಿನ ನಡೆದಂಥ ಒಂದು ಗಂಭೀರವಾದಂಥ ಘಟನೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆಯ ಸಂಬಂಧವನ್ನು ಶಾಶ್ವತವಾಗಿ ಅದು ಒಂದು ನಿರ್ಣಾಯಕ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ. ರಜೌರಿಯ ಗಂಭೀರ್ ಗಡಿಯಲ್ಲಿ 5 ಜನ ಜೈಷೆ ಮೊಹಮ್ಮದಿನ, ಅದರಲ್ಲೂ ಅಜರ್ ಮಸೂದ್ ತನ್ನ ಕುಟುಂಬವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಭಾರತದ ಸೇನೆಯ ಆರ್ಭಟಕ್ಕೆ, ಆಪರೇಷನ್ ಸಿಂಧೂರಕ್ಕೆ ಸಂಪೂರ್ಣವಾಗಿ ಬಲಿಯಾದಂಥ ನನ್ನ ಕುಟುಂಬದ ಈ ಮಾರಣ ಹೋಮಕ್ಕೆ ನಾನು ಭಾರತದ ಮೇಲೆ ಪ್ರತೀಕಾರವನ್ನು, ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಕ್ಷಣಗಳನ್ನು ಎಣಿಸ್ತಾ ಇದ್ದೇನೆ. ಭಾರತದ ನೆಲದಲ್ಲಿ ರಕ್ತದ ಕೋಡಿಯನ್ನು ಹರಿಸ್ತೇನೆ. ಭಾರತ ನೀರು ಕೊಡದೇ ಇದ್ರೆ ಏನು, ನಾವು ಭಾರತಕ್ಕೆ ರಕ್ತವನ್ನು ಕೊಡ್ತೇವೆ ಅನ್ನುವಂಥ ಒಂದು ಉದ್ದಟತನದ ಮಾತನ್ನು ಏನು ಅವರು ಶವ ಸಂಸ್ಕಾರದ ಸಂದರ್ಭದಲ್ಲಿ ಹೇಳಿದರು. ಅದೇ ಈ ಅಜರ್ ಮಸೂದ್ ಈಗ ತನ್ನದೇ ಆದಂಥ ಭಯೋತ್ಪಾದಕ ಚಟುವಟಿಕೆಯನ್ನು ಮರು ಆರಂಭಿಸಿದ್ದಾನೆ. ಇದೇ ರಜೌರಿ ಗಡಿಯಲ್ಲಿ ಹೆವಿ ವೆಪನ್ಸು, ಇಲ್ಲಿಯವರೆಗಿನ ಭಯೋತ್ಪಾದಕರು ಯಾರೂ ತರಲಾರದಷ್ಟು ಹೆವಿ ವೆಪನ್ಸನ್ನು, ಮದ್ದುಗುಂಡುಗಳನ್ನು, ಮೋಸ್ಟ್ ಅಡ್ವಾನ್ಸ್ಡ್ ಆದಂಥ ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು ಬಂದಂಥ ಈ 5 ಜನರನ್ನು ಭಾರತೀಯ ಸೇನೆ ನಿರ್ಣಾಯಕವಾಗಿ ಎದುರಿಸಿದೆ, ತಡೆದಿದೆ. 4 ಜನರ ಮೇಲಂತೂ ಗುಂಡಿನ ಸುರಿಮಳೆಯನ್ನು ಗೈದಿದೆ. ಅವರು ಪ್ರಾಯಶಃ 4 ಜನ ಹತರಾಗಿದ್ದಾರೆ. ಯೂಸುಫ್ ಅನ್ನುವಂಥ ಈ ತಂಡದ ಮುಖಂಡರನ್ನು ಒಬ್ಬನನ್ನು ಹಿಡಿದಿದ್ದಾರೆ. ಅವನು ಹೇಳಿರುವ ಪ್ರಕಾರ ಇದು ಸಂಪೂರ್ಣ ಪಾಕಿಸ್ತಾನದ ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಸಂಘಟನೆ ಇನ್ ದಿ ಸೆನ್ಸ್, ಈ 5 ಜನ ನಾವೇನಿವತ್ತು ನುಸುಳುಕೋರಾಗಿ ಬಂದಿದ್ದೇವೆ, ನಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಮ್ಮನ್ನು ಭಾರತದ ಗಡಿಯಲ್ಲಿ ನುಸುಳುವಂತೆ ನಮಗೆ ತಿಂಗಳಾನುಗಟ್ಟಲೆ ಹಿಂದಿನಿಂದಲೇ ತರಬೇತಿ ಕೊಡಲಾಗಿದೆ. ಮತ್ತು ಇದು ಪಾಕಿಸ್ತಾನದ ಸೇನೆಯ ನೇರವಾದಂಥ ಕಾರ್ಯಾಚರಣೆ. ನಮ್ಮನ್ನು ಸಿದ್ಧಗೊಳಿಸಿದ್ದೇ ಅವರು. ಭಾರತದ ಆಪರೇಷನ್ ಸಿಂಧೂರ ಏನು POKಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡಿತ್ತೋ, ಅದೇ ನೆಲೆಯಲ್ಲಿ ಈಗ ಮೋಸ್ಟ್ ಹೈಟೆಕ್ ಆದಂಥ ಸಣ್ಣ ಸಣ್ಣ ಕುಟೀರಗಳ ರೀತಿಯಲ್ಲಿ ಎಲ್ಲವೂ ನಿರ್ಮಾಣಗೊಳ್ತಾ ಇದೆ. ಅದು ಪಾಕಿಸ್ತಾನದ ಸರ್ಕಾರವೇ ನೇರವಾಗಿ ಮಾಡಿಕೊಡ್ತಾ ಇದೆ. ನಾವು ಪಹಲ್ಗಾಮಿನ ಘಟನೆಯ 10 ಪಟ್ಟು ನರಮೇಧವನ್ನು ಮಾಡಲಿಕ್ಕೆ ಬಂದವರು ಅನ್ನುವ ಸತ್ಯವನ್ನು ಯೂಸುಫ್ ಹೊರಗಡೆ ಹಾಕಿದ್ದಾನೆ. ಜೈಷೆ ಮೊಹಮ್ಮದ್ ಸಂಘಟನೆ ಅಜರ್ ಮಸೂದ್ ಅವರ ಪ್ರತೀಕಾರದ ಪ್ರಕಾರ, ಆ ಪ್ರತೀಕಾರದ ಒಂದು ನಡೆ ಮತ್ತೆ ಭಾರತದ ಗಡಿಯಲ್ಲಿ ಜಾಗೃತಗೊಂಡಿದೆ. ಭಾರತವನ್ನು ಯಾವುದೇ ಹಂತದಲ್ಲೂ ನಾವು ಕೆಣಕ್ತೇವೆ,
ಮತ್ತೆ ಭಾರತವನ್ನು ಸಂಪೂರ್ಣವಾಗಿ ಅಧೀರಗೊಳಿಸ್ತೇವೆ. ಇದು ಈ ಸಂಘಟನೆಯ ಪ್ರತಿಜ್ಞೆ. ಇಂಟೆಲಿಜೆನ್ಸ್ ರಿಪೋರ್ಟಿನ ಪ್ರಕಾರ ಪಕ್ಕಾ ಮಾಹಿತಿ ಪಡೆದಂಥ ಭಾರತೀಯ ಸೇನೆ ಈ 5 ಜನ ನರಮೇಧಕ್ಕೆ ಬಂದಂಥ ಈ ಭಯೋತ್ಪಾದಕರನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಗಡಿಯಲ್ಲಿ ತಡೆದಿದೆ ಮತ್ತು ಅವರನ್ನು ಹೊಡೆದಿದೆ. ಯೂಸುಫನನ್ನು ಬಂಧಿಸಿದೆ. ಈ ಯೂಸುಫ್ ಅನ್ನುವ ಭಯೋತ್ಪಾದಕ ಕೊಟ್ಟಂಥ ಮಾಹಿತಿಯ ಪ್ರಕಾರ ಇದು ಕೇವಲ ಜೈಷೆ ಮೊಹಮ್ಮದ್ ಸಂಘಟನೆಯ ಅಜರ್ ಮಸೂದನ ಒಂದು ಕೇವಲವಾದಂಥ ಭಯೋತ್ಪಾದಕ ಚಟುವಟಿಕೆ ಅಷ್ಟಲ್ಲ, ಇದು ಪಾಕಿಸ್ತಾನ ಸರ್ಕಾರದ ನೇರವಾದ ಕಾರ್ಯಾಚರಣೆ, ನೇರವಾದಂಥ ಉದ್ದೇಶ. ಭಾರತ ನಮ್ಮ ಕಂಠನಾಳ, ಭಾರತ ನಮ್ಮ ಗಂಟಲು, ಭಾರತ ಮತ್ತು ಅಲ್ಲಿನ ಏನು POK ಇರ್ಬೋದು, ಒಟ್ಟು ಕಾಶ್ಮೀರದ ನಮ್ಮ ಸಹೋದರರನ್ನು ರಕ್ಷಣೆ ಮಾಡಲಿಕ್ಕೆ, ರಕ್ಷಿಸಲಿಕ್ಕೆ ಪಾಕಿಸ್ತಾನ ಸರ್ಕಾರ ಸದಾ ಬದ್ಧವಾಗಿದೆ ಅಂತ ಮುಲ್ಲಾ ಮುನೀರ್ 2 ದಿನದ ಹಿಂದೆ ಹೇಳಿದ್ದೇ, ಒಂದು ಸಮಾರಂಭದ ಒಂದು ಫಂಕ್ಷನ್ನಲ್ಲಿ ಹೇಳಿದ್ದರ 2 ದಿನದಲ್ಲಿ ಕಾರ್ಯಾಚರಣೆ ಭಾರತದ ಗಡಿಯಲ್ಲಿ ನಡೆದಿದೆ. ಹಿಂದೆ ಪಹಲ್ಗಾಮ್ ಘಟನೆ, ಅದು ಇದೇ ಮುಲ್ಲಾ ಮುನೀರ್ 2 ದಿನದ ಹಿಂದೆ ಭಾರತ ನಮ್ಮ ಕಂಠನಾಳ ಅಂತ ಹೇಳಿದ 2 ದಿನದಲ್ಲೇ ಪಹಲ್ಗಾಮ್ನಲ್ಲಿ ನರಮೇಧ ನಡೆದಿತ್ತು. ಇಲ್ಲೂ ಒಂದು ಫಂಕ್ಷನ್ನಲ್ಲಿ 2 ದಿನ ಮೊದಲು ಶುಕ್ರವಾರ ಅವರು ಹೇಳಿದ ಮಾತು ಆದಿತ್ಯವಾರ ಕಾರ್ಯರೂಪಕ್ಕೆ ಬಂದಿದೆ. ಸೇಮ್ ಪ್ಯಾಟರ್ನ್. ಈ ರೀತಿಯಲ್ಲಿ ಆದಂಥ ಘಟನೆಯನ್ನು ಈಗ ಭಾರತ ತಡೆದಿದೆ. ಆಮೇಲೆ ಅದನ್ನು ಅದ್ಭುತವಾಗಿ ಹಿಮ್ಮೆಟ್ಟಿಸಿದೆ. 4 ಜನರನ್ನು ಹತರಾಗಿದ್ದಾರೆ. ಆಮೇಲೆ ಯೂಸುಫ್ ಅನ್ನುವಂಥ ಒಬ್ಬ ಭಯೋತ್ಪಾದಕ ಬಂಧಿಸಿದ್ದಾಗಿದೆ. ಅವನ ಮೂಲಕ ತಿಳಿದ ಪ್ರಕಾರ ಇದು ಪಾಕಿಸ್ತಾನ ಸರ್ಕಾರದ ಅತ್ಯಂತ ಯೋಜನಾಬದ್ಧವಾದಂಥ ಒಂದು ಕಾರ್ಯಾಚರಣೆ. ಹಾಗಾದರೆ ಈಗ ಭಾರತದ ನಡೆ ಏನು? ವಿಶ್ವದ ನಡೆ ಏನು? ಈ ತಿಪುರ್ಲಾಗ ಹಾಕ್ತಾ ಬಾಯಿಗೆ ಬಂದಂಗೆ ಮಾತಾಡ್ತಾ ಪಾಕಿಸ್ತಾನವನ್ನು ತಲೆ ಮೇಲೆ ಎತ್ತಿ ಕೂರಿಸ್ಕೊಂಡು ತಟ್ಟೆಯಲ್ಲಿ ಊಟ ಇಟ್ಟು ಭಾರತಕ್ಕೆ ವಿಷ ಹಾಕಿ ಅಂತ ಕಳಿಸುವಂಥ ಈ ಟ್ರಂಪಿನ ನಡೆ ಏನು? ಪಾಕಿಸ್ತಾನಕ್ಕೆ ಒಂದು ದಮ್ಮು ಈಗ ಏನು ಅಂತಂದರೆ, ಒಂದು ಕಡೆ ಟ್ರಂಪ್ ಇದ್ದಾರೆ, ಇನ್ನೊಂದು ಕಡೆ ಸಾರ್ಕಿಗೆನೆ ಪ್ರತ್ಯೇಕವಾದಂಥ ಒಂದು ಸಂಘಟನೆಯನ್ನು ಕಟ್ಟಿ ಸಾರ್ಕಿಗೆ ಒಂದು ವಿರೋಧವನ್ನು ಅಥವಾ ಒಂದು ಟಾಂಗನ್ನು ಕೊಡಬೇಕು ಅಂತೇಳಿ ಹೊರಟಿದ್ದ ಒಂದು ಹುನ್ನಾರಿನ ಹಿಂದೆ ಚೈನಾ, ಪಾಕಿಸ್ತಾನ ಮುಖ್ಯವಾಗಿ ಒಂದು ನಿರ್ಣಯಕ್ಕೆ ಬಂದ ಹಾಗೆ ಕಾಣುತ್ತೆ. ಇವತ್ತು ಅದು ರಿಪೋರ್ಟ್ ಆಗಿದೆ. ಅಂದರೆ ಪಾಕಿಸ್ತಾನದಂಥ ಈ ಭಯೋತ್ಪಾದಕರನ್ನು ಸಾಕುವ ದರಿದ್ರ ದೇಶಕ್ಕೆ ಚೈನಾ ಮತ್ತು ಅಮೆರಿಕ ತಾಮುಂದು ಅಂತ ಸಹಕರಿಸ್ತಾ ಇದೆ. ಕಾರಣ ಏನು? ಬಲಿಷ್ಠ ಭಾರತವನ್ನು ಹೊಡೆಯಲಿಕ್ಕೆ. ಭಾರತ ಬದಲಾಗಿದೆಯಲ್ಲ, ಭಾರತ, ಆ ನವಭಾರತದ ಇಡೀ ಶಕ್ತಿಯನ್ನು ಹೊಡೆಯಲಿಕ್ಕೆ. ಯಾಕೆಂದರೆ ಭವಿಷ್ಯದಲ್ಲಿ ಭಾರತವನ್ನು ಎದುರಿಸುವ ತಾಕತ್ತು ತಮಗೂ ಇಲ್ಲ ಅಂತ ಚೈನಾಕ್ಕೂ ಗೊತ್ತು, ಅಮೆರಿಕಕ್ಕೂ ಗೊತ್ತು. ಬಂಕರ್ ಬಸ್ಟರ್ನಂತ ಒಂದೇ ಒಂದು ಉದಾಹರಣೆ ಸಾಕು. ಭಾರತ ಇವತ್ತು ಆತ್ಮನಿರ್ಭರ ಭಾರತದಲ್ಲಿ ಎಂಥ ಶಕ್ತಿಯನ್ನು ಹೊಂದಿದೆ ಅಂತ. ಅವ್ರದ್ದು ಬಂಕರ್ ಬಸ್ಟರ್ 60 ಮೀಟರ್ ಆದರೆ ನಮ್ಮದು 100 ಮೀಟರು. ಅದಕ್ಕಿಂತ B2 ಬಾಂಬರ್ಸಿಗೆ ಎದುರಾಗಿ ನಮ್ಮಲ್ಲಿ ಶಸ್ತ್ರಾಸ್ತ್ರಗಳು ತಯಾರಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತ ಏನು ಬಲಿಷ್ಠವಾಗಿ ನಾಗಾಲೋಟದಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಆರ್ಥಿಕವಾಗಿ ಪಾಶ್ಚಾತ್ಯ ಹಿರಿಯಣ್ಣಂದಿರು ಅಂತ ಹೇಳಿಕೊಳ್ಳುವಂಥ ದೇಶಗಳು ಹಿಂಜರಿತವನ್ನು ಕಂಡ್ರೆ ನಾವು 4ನೇ ಸ್ಥಾನಕ್ಕೆ ಜಂಪ್ ಆಗಿ ಕೂತಿದ್ದೇವೆ. 3ನೇ ಸ್ಥಾನಕ್ಕೆ ಇನ್ನು 2 ತಿಂಗಳಲ್ಲಿ ಬರುವ ಎಲ್ಲ ಲಕ್ಷಣಗಳನ್ನು ವಿಶ್ವದ ಮುಂದೆ ಇಡ್ತಾ ಇದ್ದೇವೆ. ಪ್ರತಿ ಒಂದು ದಿಕ್ಕಿನಲ್ಲಿ ಭಾರತ ಇಂಚು ಅಭಿವೃದ್ಧಿಯನ್ನು ದಾಖಲಿಸ್ತಾ ಇದೆ. ಪಾಕಿಸ್ತಾನದ ಮಗ್ಗುಲನ್ನು ಮುರಿದಿದೆ. ಇಂಥ ಪರಿಸ್ಥಿತಿಯಲ್ಲೂ ನೆರೆ ಹಾವಳಿ ಒಂದು ಕಡೆ, ಕಳೆದ ವಾರ ಭೀಕರ ಬರ,
ತುತ್ತು ಅನ್ನಕ್ಕೂ ಗತಿ ಇಲ್ಲ, ಹುಟ್ಟು ನೀರಿಗೆ ಗತಿ ಇಲ್ಲ. ಆದರೂ ಈ ದರಿದ್ರ ಪಾಕಿಸ್ತಾನಕ್ಕೆ ಒಂದು ಕಡೆ ಅಮೆರಿಕ ಇದೆ, ಒಂದು ಕಡೆ ಚೈನಾ ಇದೆ ಅಂತ ನಮ್ಮ ಭಾರತದ ಮೇಲೆ ಎರಗಿ ಬರುವಂಥ ಹುಚ್ಚು ಸಾಹಸವನ್ನು ಮುಂದುವರಿಸಿದೆ. ಆ ದರಿದ್ರ ಎರಡೂ ದೇಶಗಳು ತಮ್ಮನ್ನು ಬಳಸಿಕೊಂಡು, ದಾಳವಾಗಿ ಬಳಸಿಕೊಂಡು ಭಾರತವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾಳೆ ಭಾರತ ಏನಾದರೂ ಸರ್ವಸನ್ನದ್ಧವಾಗಿ ಆಕ್ಟ್ ಆಫ್ ವಾರ್, ಯಾವುದೇ ಭಯೋತ್ಪಾದಕ ಚಟುವಟಿಕೆಯ ಒಂದು ಸಣ್ಣ ಬಿಂದು ಗಡಿಯಲ್ಲಿ ಅಲ್ಲಾಡಿದ್ರು ಆಪರೇಷನ್ ಸಿಂಧೂರ ರೀಓಪನ್ ಆಗತ್ತೆ, ಓನ್ಲಿ ಪಾಸಲ್ಲಿದೆ. ಮತ್ತು ನಾವು ಆಕ್ಟ್ ಆಫ್ ವಾರ್ ಅನ್ನೇ ಕನ್ಸಿಡರ್ ಮಾಡ್ತೇವೆ. ಕಾಶ್ಮೀರದ ವಿಷಯದಲ್ಲಿ ಹುಡುಗಾಟಿಕೆಯನ್ನು ಇನ್ನು ಮುಂದೆ ಭಯೋತ್ಪಾದಕ ಚಟುವಟಿಕೆಯನ್ನು ಮುಂದುವರಿಸಿದರೆ ಪಾಕಿಸ್ತಾನದ ಮೇಲೆ ಸರ್ವಸನ್ನದ್ಧವಾದಂಥ ಒಂದು ಯುದ್ಧ ಘೋಷಣೆ ಆಗತ್ತೆ. ಇದು ಮೋದಿಯವರ ಗೃಹ ಮಂತ್ರಿ ಅಮಿತ್ ಶಾ ಅವರ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಒಕ್ಕೊರಲ ಧ್ವನಿ. ಹಾಗಾಗಿ ಈಗ ಭಾರತದ ಮುಂದಿನ ನಡೆಯ ಬಗ್ಗೆ ಇಡೀ ವಿಶ್ವವೂ ಗಮನಿಸ್ತಾ ಇದೆ, ಭಾರತವೂ ಗಮನಿಸ್ತಾ ಇದೆ. ಇದರ ಮಧ್ಯೆ ಈ ವಿಷಯದಲ್ಲಿ ಪಾಕಿಸ್ತಾನ ಮಾಡ್ತಂಥ ಈ ದರಿದ್ರ ಕೆಲಸಕ್ಕೆ ಮತ್ತೆ ಮತ್ತೆ ಕಾಲು ಕೆರೆದು ಜಗಳಕ್ಕೆ ಬರೋದು, ಆಮೇಲೆ ಕಾಲು ಹಿಡಿಯೋದು, ಅಯ್ಯೋ ನಮ್ಮನ್ನು ರಕ್ಷಿಸಿ, ನಾವು ಸೋತಿದ್ದೇವೆ ಅಂತ ಹೇಳೋದು. ಮತ್ತೆ ಕದನ ವಿರಾಮ ಆದ ತಕ್ಷಣ ಮತ್ತು ಸ್ವಲ್ಪ ಚಿಗುರ್ಕೊಂಡು ಮತ್ತೆ ಯುದ್ಧಕ್ಕೆ ಬಂದ ಹಾಗೆ ಬರೋದು. ಅದು ಏನು, ಕಳ್ಳದಾರಿಯಲ್ಲಿ ದುರ್ಗಮ ಪ್ರದೇಶದಲ್ಲಿ ಅತ್ಯಂತ ವಿಪರೀತವಾಗಿ ಹಿಮಪಾತ ಆಗ್ತಾ ಇರುವಂಥ ರಜೌರಿಯ ಗಂಭೀರ ಪ್ರದೇಶದಲ್ಲಿ ಅವರನ್ನು ನುಗ್ಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದು. ಇಂಥ ಒಂದು ಪರಿಸ್ಥಿತಿಯ ಬಗ್ಗೆ ಮಾತಾಡೋದಿಲ್ಲ. ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತಲೇ ಹೇಳ್ತಾನೆ ಬಂದಂಥ ಇದೇ ಕಾಂಗ್ರೆಸ್ಸು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಎಷ್ಟು ವಿಮಾನವನ್ನು ಹೊಡೆದುಳಿಸಿದೆ ಲೆಕ್ಕ ಕೊಡಿ. ಅವರೇ ಲೆಕ್ಕ ಕೊಟ್ಟಿದ್ದಾರೆ, ಭಾರತದಿಂದ ನಮಗೆ ಎಷ್ಟು ಲಾಸ್ ಆಗಿದೆ. ಭಾರತದ ಕಡೆಯಿಂದ ಯಾವುದೇ ಯುದ್ಧ ವಿಮಾನಗಳು ಇತ್ಯಾದಿಗಳು ಅಂಥ ಗಂಭೀರವಾದಂಥ ಯಾವುದೇ ಲಾಸನ್ನು ಅನುಭವಿಸಿಲ್ಲ. ಆದರೆ ನಮ್ಮ ಎಲ್ಲ ಏರ್ ಬೇಸ್ಗಳು ಧ್ವಂಸ ಆಗಿದ್ದಾವೆ. ಇಡೀ ವಿಶ್ವದ ಯುದ್ಧ ತಜ್ಞರು, ಪೆಂಟಗಾನ್ನಂಥ ಒಂದು ಸಂಸ್ಥೆಯ ಅಮೆರಿಕದ ಮೂಲಗಳು ಎಲ್ಲವೂ ಭಾರತದ ಆಪರೇಷನ್ ಸಿಂಧೂರದ ವೀರಾವೇಶವನ್ನು, ಸಾರ್ಥಕತೆಯನ್ನು, ಅದರ ಇಡೀದಾದಂಥ ಶಕ್ತಿ ಪ್ರದರ್ಶನವನ್ನು ಹಾಡಿ ಹೊಗಳಿದವೆ. ಸ್ಯಾಟಲೈಟ್ ಪಿಕ್ಚರ್ಸ್ಗಳು ಬೇರೆ ಪ್ರಕಟ ಆಗಿದೆ. ಇಷ್ಟಾಗಿಯೂ ನಮ್ಮ ಅತೃಪ್ತ ಆತ್ಮಗಳು ಈ ಕಾಂಗ್ರೆಸ್ಸಿಗರಿಗೆ ಭಾರತದ ಆಪರೇಷನ್ ಸಿಂಧೂರದ ಸಕ್ಸಸ್ ಬಗ್ಗೆ ಮಾತಾಡೋದು ನಾಲಿಗೆ ಇಲ್ಲ ಅವರಿಗೆ. ಆವಾಗ ನಾಲಿಗೆಗಳೆಲ್ಲ ಸ್ಥಗಿತಗೊಳ್ತವೆ. ಅದೇ ಪಾಕಿಸ್ತಾನದವರು ಭಾರತದ ಮೇಲೆ ಏನು ಅನಾಹುತ ಮಾಡಿದ್ದಾರೆ, ಎಷ್ಟು ವಿಮಾನವನ್ನು ಹೊಡೆದುಳಿಸಿದ್ದಾರೆ, ಅದನ್ನು ಇವತ್ತಿಗೂ ಕೇಳ್ತಾ ಇದ್ದಾರೆ. ಇಂಥ ನರಾಧಮ ಪ್ರತಿಪಕ್ಷಗಳನ್ನು ಇಟ್ಟುಕೊಂಡು ಮೋದಿಯವರು ಇವತ್ತು ವಿಶ್ವದ ಇಡೀದಾದಂಥ ಪ್ರಭುತ್ವ ಸಾಧಿಸುವ ಅಮೆರಿಕ, ಚೈನಾದಂಥ ದೇಶಗಳೊಟ್ಟಿಗೆ ಎದೆ ಮೀಕರಿಸಿ ಹೊರಟಾಗಿದೆ. ವಿ ಡೋಂಟ್ ಕೇರ್. ಪಾಕಿಸ್ತಾನದ ವಿಷಯದಲ್ಲಿ ಅಮೆರಿಕವೇ ಹೇಳ್ತಲ್ಲ, ನಾವು ಭಾರತಕ್ಕೆ ಏನು ಹೇಳಿದ್ರು ಅವ್ರು ಕೇಳುವ ಸ್ಥಿತಿಯಲ್ಲಿಲ್ಲ ಅಂತ. ಇದು ಭಾರತ, ನಮ್ಮ ಭಾರತ. ಈಗಿರುವ ಪ್ರಶ್ನೆ ಏನು ಅಂತಂದರೆ, IMF ಮತ್ತು ಅಮೆರಿಕದ ಹಣದಿಂದ ಇವತ್ತು ಏನು ಚಿಗುರ್ಕೊಂಡು ಮತ್ತೆ ನಮ್ಮ ಮೇಲೆ ಯುದ್ಧದ ರೀತಿಯಲ್ಲಿ ಕಳ್ಳಕಿಂಡಿಯಲ್ಲಿ ಬಂದು ಭಾರತವನ್ನು ಬೆದಕುವ ಕೆಲಸವನ್ನು, ತುಡುಕುವ ಕೆಲಸವನ್ನು ಮಾಡಿದೆಯಲ್ಲ, ಅದಕ್ಕೆ ಸರಿಯಾದ ಉತ್ತರವನ್ನು ಭಾನುವಾರ ನಮ್ಮ ಸೇನೆ ನೀಡಿದೆ. ಅಥವಾ ಅವರನ್ನು 4 ಜನರನ್ನು ಹೊಡೆದುಳಿಸಿದೆ, ಒಬ್ಬನನ್ನು ಬಂಧಿಸಿದೆ. ಅದರ ಬಗ್ಗೆ ಏನು ಮುಂದುವರಿಬೇಕೋ ಆ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನು, ಅದು ಭಾರತ ಯಾವಾಗಲೂ ಬಡ 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 ಅಂತ ಬಾಯ್ಬಡಿಕೆಯ ಮಾತಿನಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಭಾರತ ಯಾವಾಗಲೂ ಮೌನದಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಅದಕ್ಕೆ ಪರೀಕ್ಷೆ ಮಾಡುತ್ತೆ. ಆಮೇಲೆ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ರಿಯಾಕ್ಟ್ ಮಾಡುವ ಹಂತದಲ್ಲಿ ದಿಢೀರಾಗಿ ಮಾಡ್ತದೆ. ಇದು ಮೋದಿಯವರ ಸರ್ಕಾರದ ಒಂದು ಸ್ಟ್ರಾಟಜಿ. ಈಗ ಅವನಿಂದ ಹೆವಿ ವೆಪನ್ಸು, ಭಾರತದ ಕರೆನ್ಸಿ, ಮೊಬೈಲ್ ಫೋನ್ ಎಲ್ಲವನ್ನು ವಶಪಡಿಸಿಕೊಳ್ಳಲಾಗಿದೆ. ಯೂಸುಫ್ ಹೇಳಿದ ಪ್ರಕಾರ ಈಗ ನೋ ಡೌಟ್ ಎಟ್ ಆಲ್ ಪಾಕಿಸ್ತಾನದ ಪ್ರಾಯೋಜಿತವಾದಂಥ ಸೇನೆಯೇ ಇವರನ್ನು ತರಬೇತಿಗೊಳಿಸಿ ನಮ್ಮ ಗಡಿಯೊಳಗೆ ನುಸುಳಲಿಕ್ಕೆ ಬಿಟ್ಟದ್ದು ಅನ್ನೋದ್ರ ಬಗ್ಗೆ ಮಾತಿಲ್ಲ. ಆದರೆ ಈಗ ಪ್ರಶ್ನೆ ಇರುವುದು ಮುಂದಿನ ಕಥೆ. ಇದೇ ಮುನೀರ್, ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಇದೇ ಮುಲ್ಲಾ ಮುನೀರ್ ಬಹಳ ಗಂಭೀರವಾದಂಥ ಕೆಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾನೆ.
ಆ ಮಾತುಗಳನ್ನು ಇಟ್ಟುಕೊಂಡು ನೋಡಿದಾಗ ಭಾರತಕ್ಕೆ ಪಾಕಿಸ್ತಾನದ ಈ ಭಯೋತ್ಪಾದಕತೆಯ ಕಿರಿಕಿರಿ, ಈ ಅಟ್ಟಹಾಸ, ಈ ನಮ್ಮನ್ನು ಆಗಾಗ ಕೆಣಕುವ, ಭಾರತದ ಒಳಗಡೆ ರಕ್ತ ಹರಿಸುವಂಥ ಈ ಕೆಲಸ ಇದು ನಿರಂತರವಾಗಿ ಸಾಗತ್ತೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹ ಬೇಕಾಗಿಲ್ಲ. ಅದಕ್ಕೆ ಮುಲ್ಲಾ ಮುನೀರೇ ಉತ್ತರವನ್ನು ಕೊಟ್ಟಿದ್ದಾನೆ. ಆ ಫಂಕ್ಷನ್ನಲ್ಲಿ ಮಾತಾಡ್ತಾ ಭಾರತದ ದೃಷ್ಟಿಯಲ್ಲಿ ಪೆಹಲ್ಗಾಮ್ನಂಥ ಈ ಘಟನೆಗೆ ನುಸುಳಿಯಲ್ಲಿ ಮಾರಣ ಹೋಮ ಮಾಡ್ತಾ ಇರಲ್ಲ, 26/11ನ ಘಟನೆ ಇರ್ಬೋದು, ಮುಂಬೈ ದಾಳಿಯ ಪ್ರಶ್ನೆ ಇರ್ಬೋದು, ಪ್ರತಿಯೊಂದು ಅದು ಅವರಿಗೆ ಭಯೋತ್ಪಾದಕ ಚಟುವಟಿಕೆಯಾಗಿ ಕಾಣಬಹುದು. ಕಾಶ್ಮೀರದ ನಮ್ಮ ಸಹೋದರರ ರಕ್ಷಣೆಯ ವಿಷಯದಲ್ಲಿ ಇದು ನಮಗೆ ಸ್ವಾತಂತ್ರ್ಯ ಹೋರಾಟ. ಭಾರತದ ಮೇಲೆ ಎರಗಿ ಹೋಗುವಂಥ ಎಲ್ಲರೂ ಪಾಕಿಸ್ತಾನದ ನೆಲದಲ್ಲಿ, ಪಾಕಿಸ್ತಾನದ ಸರ್ಕಾರದ ದೃಷ್ಟಿಯಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ನಮ್ಮ ಪ್ರದೇಶವನ್ನು, ನಮ್ಮ ಸಹೋದರರನ್ನು ರಕ್ಷಿಸಲಿಕ್ಕೆ ಹೋಗುವಂಥ ಸ್ವಾತಂತ್ರ್ಯ ಹೋರಾಟಗಾರರು. ಈ ರೀತಿಯ ಒಂದು ದುಷ್ಟ ವ್ಯಾಖ್ಯಾನವನ್ನು, ಮತಿಗೆಟ್ಟ ವ್ಯಾಖ್ಯಾನವನ್ನು, ಸ್ವತಃ ತಾನೊಬ್ಬ ಭಯೋತ್ಪಾದಕ ಅನ್ನೋದನ್ನು ರುಜುಗೊಳಿಸುವಿಕೆಯನ್ನು ಈ ಮುಲ್ಲಾ ಮುನೀರ್ ಮಾಡಿದ್ದಾನೆ. ಇವನು ಬ್ರಿಗೇಡಿಯರು, ಇವನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಭಯೋತ್ಪಾದಕರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೆದಿದೆಯಲ್ಲ, ಇದು ಭಾರತದ ಮಟ್ಟಿಗೆ ಬಹಳ ದೊಡ್ಡ ಎಚ್ಚರಿಕೆಯ ಗಂಟೆ. ಅಂದರೆ ಭಯೋತ್ಪಾದಕರನ್ನು ರಕ್ಷಿಸ್ತಾ ಇದೆ, ಭಯೋತ್ಪಾದಕರನ್ನು ಪ್ರಾಯೋಜಿಸ್ತಾ ಇದೆ, ಭಯೋತ್ಪಾದಕರನ್ನು ರಫ್ತು ಮಾಡ್ತಾ ಇದೆ ಪ್ರಪಂಚಕ್ಕೆ ಅಂತ ನಾವೇನು ಆಪಾದನೆ ಮಾಡ್ತಾ ಇದ್ದೇವೆ. ಅವರು ಭಯೋತ್ಪಾದಕರಲ್ಲ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅದರ ಅರ್ಥ ಏನು? ನಮ್ಮನ್ನು ಭಯೋತ್ಪಾದಕರ ಉತ್ಪಾದಿತ ರಕ್ಷಕ ದೇಶ ಅಂತ ಕರೆಬೇಡಿ, ನಮ್ಮಲ್ಲಿರುವವರು ಸ್ವಾತಂತ್ರ್ಯ ಹೋರಾಟಗಾರರು. ಈ ಜೈಷ್ ಎ ಮೊಹಮ್ಮದ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಅಜದ್ ಮಸೂದ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ವಿಶ್ವದ ಮೋಸ್ಟ್ ವಾಂಟೆಡ್ ಲಿಸ್ಟಿನಲ್ಲಿರುವಂಥ ಭಯೋತ್ಪಾದಕರಾದರೂ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥ ನಿರ್ಲಜ್ಜ ಹೇಳಿಕೆಯನ್ನು ಪಾಕಿಸ್ತಾನ ಕೊಡುವ ಮೂಲಕ ನಾವು ನಿರಂತರವಾಗಿ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಇವರು ಭಯೋತ್ಪಾದಕರಲ್ಲ. ಭಾರತದ ಪಾಲಿಗೆ ಭಯೋತ್ಪಾದಕರಿರ್ಬೋದು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಅಂದರೆ ಈ ಒಟ್ಟು ಮಾತಿನ ಮತಿತಾರ್ಥ ಏನು ಅಂತಂದರೆ, ನಾವೇ ಅವರನ್ನು ಬೆಳೆಸಿದ್ದು, ನಾವೇ ಅವರನ್ನು ಕಳಿಸುವುದು. ಅವರು ನಮ್ಮ ಸರ್ಕಾರಿ ಪ್ರಾಯೋಜಿತ ಸ್ವಾತಂತ್ರ್ಯ ಹೋರಾಟಗಾರರೇ ಹೊರತು ಭಯೋತ್ಪಾದಕರಲ್ಲ. ಈಗ ಅಲ್ಲೇನಾಯಿತು? ಭಯೋತ್ಪಾದಕತೆಯ ವಿರುದ್ಧ ಹೋರಾಟ ಅನ್ನುವ ಭಾರತದ ಒಂದು ನ್ಯಾಯಯುತವಾದಂಥ ನಿಲುವಿಗೆ ಒಂದು ಹೊಸ ವ್ಯಾಖ್ಯಾನ ಕೊಡುವ ಬದಲು ಪ್ರಪಂಚದ ದೃಷ್ಟಿಯಲ್ಲೂ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬೇರೆ ಹೇಳಿದ ನಾನು. ಹಾಗಾದರೆ ಪಾಕಿಸ್ತಾನದ ಭಯೋತ್ಪಾದಕರು ಕೇವಲ ಭಾರತಕ್ಕೆ ಮಾತ್ರ ತಾಪತ್ರಯ ಮಾಡ್ತಾ ಇದ್ದಾರಾ? ವಿಶ್ವದ ಮಟ್ಟದಲ್ಲಿ ಯಾಕೆ ಅವರನ್ನು ಮೋಸ್ಟ್ ವಾಂಟೆಡ್ ಹಿಟ್ ಲಿಸ್ಟಲ್ಲಿ ಇಟ್ಟಿದ್ದಾರೆ? ವರ್ಲ್ಡ್ ಟ್ರೇಡ್ ಸೆಂಟರ್ ಹೊಡೆದವರು ಯಾರು? ಇವತ್ತು UK ಜೆಹಾದಿ ಚಟುವಟಿಕೆಗಳನ್ನು ಮಾಡ್ತಾ ಇರೋರು ಯಾರು? ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಮುಲ್ಲಾ ಮುನೀರ್ ಉದ್ದಟತನದ ಈ ಹೇಳಿಕೆ ಏನಿದೆ, ಇದಕ್ಕೆ ಈಗ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯಿಸ್ತದೆ, ವಿಶ್ವದ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಮತ್ತು ಮುಖ್ಯವಾಗಿ ಭಾರತ ಆಕ್ಟ್ ಆಫ್ ವಾರ್ ಅಂತ ಕರೆದಿದೆ. ಏನು ಮಾಡುತ್ತೆ ಭಾರತ? ಒಂದೇ ಒಂದು ಗಡಿಯಲ್ಲಿ ಹುಲ್ಲು ಕಡ್ಡಿ ಅಳ್ಳಾಡಿದ್ರು ನಾವು ಆಕ್ಟ್ ಆಫ್ ವಾರ್ ಅಂತ ಗಮನಿಸ್ತೇವೆ, ಅದನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಏನು ಕದನ ವಿರಾಮದ ಸಂದರ್ಭದಲ್ಲಿ ಆಡಿದ ಮಾತು, ಪಾಕಿಸ್ತಾನಕ್ಕೆ ಕೊಟ್ಟ ಎಚ್ಚರಿಕೆ, ಅಥವಾ ಆ ಮಾತುಕತೆಯ ಒಂದು ನಿರ್ಣಾಯಕವಾದಂಥ ಕಂಡೀಷನ್ಸು, ಇದರ ಬಗ್ಗೆ ಈಗ ಭಾರತ ಏನು ಮಾಡ್ತದೆ ಅನ್ನೋದು ನಮ್ಮ ನಿರೀಕ್ಷೆ. 8 ದಿನದ ಸುದೀರ್ಘವಾದಂಥ ವಿವಿಧ ದೇಶಗಳ ಪ್ರವಾಸಕ್ಕೆ ಮೋದಿಯವರು ಹೊರಟದ್ದನ್ನು ಗಮನಿಸಿದರೆ 8 ದಿನ ಅಂತೂ ಏನು ಯಾವುದೇ ಆ್ಯಕ್ಷನ್ ಆಗೋದಿಲ್ಲ ಅನ್ನೋದು ಗ್ಯಾರಂಟಿ. ಅದರ ಮಧ್ಯೆ ಯಾವ ರೀತಿಯ ಒಂದು ಈ ಭಯೋತ್ಪಾದಕ ಚಟುವಟಿಕೆಯನ್ನು ನೇರವಾಗಿ ಪಾಕಿಸ್ತಾನ ಸರ್ಕಾರ ಪ್ರಾಯೋಜಿಸಿದೆ. ಯೂಸುಫ್ ಅನ್ನುವಂಥ ಭಯೋತ್ಪಾದಕ ಹೇಳಿದ ಪ್ರಕಾರ ಅಲ್ಲಿಯ ಬ್ರಿಗೇಡಿಯರ್ ಮುನೀರ್ ಅವರ ಆದೇಶದ ಮೇರೆಗೆ ಮತ್ತು ಇಡೀ ತಂಡವೇ ನಮ್ಮನ್ನು
ಸೇನಾ ತಂಡವೇ ನಮ್ಮನ್ನು ಪ್ರಾಯೋಜಿಸಿದೆ, ನಮ್ಮನ್ನು ಪ್ರಯೋಗಿಸಿದೆ, ನಮ್ಮನ್ನು ತರಬೇತಿಗೊಳಿಸಿದೆ. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು? ಹಾಗಾಗಿ ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ, ವಿಶ್ವ ಭಯೋತ್ಪಾದಕತೆಯ ನಿರ್ಮೂಲನೆಗೆ ಇವತ್ತೇನು ಭಾರತ ಹೊರಟಿದೆ, ಅದಕ್ಕೆ ಮಿತ್ರ ರಾಷ್ಟ್ರಗಳು ಏನು ಸೇರಿಕೊಂಡಿದ್ದೇವೆ, ಅದರ ಇಡೀ ಆಶಯದ ಸ್ಪಷ್ಟ ಒಂದು ಉಲ್ಲಂಘನೆ ಮತ್ತು ಅದರ ಮೇಲೇ ಕೆಟ್ಟ ಮತ್ತು ಕ್ರೂರವಾದಂಥ ವ್ಯಾಖ್ಯಾನ ಇದು. ಹಾಗಾಗಿ ಭಯೋತ್ಪಾದಕರನ್ನು, ನರಮೇಧೆ ಮಾಡುವವರನ್ನು, ನರರಾಕ್ಷಸರನ್ನು, ರಕ್ತಪಿಪಾಸುಗಳನ್ನೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪಾಕಿಸ್ತಾನದಂಥ ದುಷ್ಟ ವ್ಯವಸ್ಥೆ ಕರೆತದೆ ಅಂತಾದರೆ ಪಾಕಿಸ್ತಾನಕ್ಕೆ ಕ್ಷಮೆ ಇದೆಯಾ? ಪಾಕಿಸ್ತಾನವನ್ನು ಸರ್ವನಾಶ ಮಾಡಲಿಕ್ಕೆ ಭಾರತ ಹೊರಡಲಿಕ್ಕೆ ಇಂಥ ಒಂದು ಸುವರ್ಣ ಅವಕಾಶ ಇನ್ನೊಮ್ಮೆ ಸಿಗಲಿಕ್ಕೆ ಸಾಧ್ಯ ಇದೆಯೇ? ಇದು ಪ್ರಶ್ನೆ. ಹಾಗಾಗಿ ಭಾರತದ ಈಗಿನ, ಯಾಕೆಂದರೆ ಲಾಂಚರ್ ಪ್ಯಾಡ್ಗಳನ್ನು ಆಗಿ ಇಡೀ ಪುನರ್ ಸಂಘಟನೆಗೊಳಿಸಿದೆ, POKಯಲ್ಲಿ ಹೈಟೆಕ್ ಮಿನಿ ಕ್ಯಾಂಪ್ಗಳನ್ನು ಮಾಡ್ತಾ ಇದೆ, ಮತ್ತೆ ಭಯೋತ್ಪಾದಕರನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ. ಇದೆಲ್ಲವನ್ನು ಯೂಸುಫ್ ಬಾಯಿ ಬಿಟ್ಟಿದ್ದಾನೆ. ಇದನ್ನು ಈಗ ಭಾರತ ಯಾವ ರೀತಿಯಲ್ಲಿ ತನ್ನ ಶೌರ್ಯ, ಸಾಹಸ, ತನ್ನ ದೂರದೃಷ್ಟಿ, ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ, ಈಗ ಯಾವುದಾದ್ರೂ ದೊಣ್ಣೆ ನಾಯಕನ ಮಾತು ಕೇಳಲಿಕ್ಕುಂಟಾ ಅಥವಾ ನೇರವಾಗಿ ಪಾಕಿಸ್ತಾನದ ಮೇಲೆ ಮುಗಿಬೀಳಲಿಕ್ಕಿದೆಯಾ? ಇದು ಪ್ರಶ್ನೆ. ಯಾಕೆಂತಂದರೆ ಪಾಕಿಸ್ತಾನ ತನ್ನ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಟ್ಟು ಒಂದು ಒಡಂಬಡಿಕೆಯ, ವಿಶ್ವ ವ್ಯಾಪಾರದ ಒಂದು ಸಂಬಂಧಿತ ನೆಲೆಗಳನ್ನು ಎಲ್ಲವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದೆ ಅಂತ. ನೇರವಾಗಿ ಭಯೋತ್ಪಾದಕರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೆದ ಕ್ಷಣವೇ ಇಡೀ ಪಾಕಿಸ್ತಾನ ಭಯೋತ್ಪಾದಕತೆಯ ಆಡಂಬೋಲ, ಅಖಾಡ ಅನ್ನೋದನ್ನು ಮತ್ತೆ ಮರು ವ್ಯಾಖ್ಯಾನಿಸುವ ಅಗತ್ಯವೇ ಇಲ್ಲ. ಮುಲ್ಲಾ ಮುನೀರ್ ಇಡೀ ವಿಶ್ವಕ್ಕೆ, ಭಾರತಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡುವ ಮೂಲಕ ಥ್ರೆಟ್ಟನ್ನು ಕೊಟ್ಟಿದ್ದಾನೆ, ಪಂಥಾಹ್ವಾನವನ್ನು ನೀಡಿದ್ದಾನೆ, ತೊಡೆ ತಟ್ಟಿದ್ದಾನೆ. ಭಾರತ ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಪ್ರತಿಕ್ರಿಯಿಸಲಿ, ಯುದ್ಧ ಸಾರಿದ್ರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ. ಭಯೋತ್ಪಾದಕರ ಅಲ್ಲ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಆ ಸ್ವಾತಂತ್ರ್ಯ ಹೋರಾಟಗಾರರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಈಗ ನಿಜವಾದ ಭಾರತದ ಪೌರುಷ, ನಿಜವಾದ ಭಾರತದ ರೀತಿ, ನೀತಿ, ನಿಲುವು, ಆ್ಯಕ್ಟ್ ಆಫ್ ವಾರ್ ಏನು ಅನ್ನೋದು ಈಗ ಅಗ್ನಿ ಪರೀಕ್ಷೆಗೆ ಒಳಗಾಗಿದೆ, ಈಡಾಗಿದೆ. ಈಗ ಭಾರತ ತೋರುವ ಧೈರ್ಯ, ಸಾಹಸ, ಇಡುವ ಹೆಜ್ಜೆ ಇದು ವಿಶ್ವಮಟ್ಟದಲ್ಲೇ ಒಂದು ಹೊಸ ಮನ್ವಂತರವನ್ನು ಹುಟ್ಟುಹಾಕುವ ಹೆಜ್ಜೆ, ಪಾಕಿಸ್ತಾನದ ಅಳಿವು ಉಳಿವಿನ ಒಂದು ಪ್ರಶ್ನೆ ಅಂತ ನನ್ನ ಭಾವನೆ. ನಮಸ್ತೆ.